ಬಳ್ಳಾರಿ ಜೈಲಿನಲ್ಲಿದ್ದಾಗ ಕೊಲೆ ಆರೋಪಿಗೆ ನಿತ್ಯ ನರಕ ದರ್ಶನವಾಗ್ತಾ ಇತ್ತು. ಜೈಲಿಂದ ಆಚೆ ಬಂದ್ರೆ ಸಾಕು ಅಂತ ಹಪಹಪಿಸ್ತಾ ಇದ್ರು. ಈ ವೇಳೆ ಮಧ್ಯಂತರ ಬೇಲ್ ಸಿಕ್ಕ ಕೂಡಲೇ ದೇವಿ ದರ್ಶನ ಮಾಡಬೇಕೆಂಬ ಆಸೆ ಇತ್ತಂತೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೊಲೆ ಆರೋಪಿಗೆ ದೇವಿ ದರ್ಶನ ಮಾಡುವ ಆಸೆ. ಅಧಿಕಾರಿಗಳ ನಿರಾಕರಣೆ, ದಾಸ ಫುಲ್ ಸೈಲೆಂಟ್. ಬಳ್ಳಾರಿ ಜೈಲಿನಲ್ಲಿದ್ದ ವೇಳೆ ನಿತ್ಯ ನರಕಯಾತನೆ ಅನುಭವಿಸಿದ್ದ ದರ್ಶನ್ಗೆ ರಿಲೀಸ್ ಆದ್ರೆ ಸಾಕು ಅಂತ ಕಾಯ್ತಿದ್ರು. ಜೈಲಿನಲ್ಲಿ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದ ದಾಸನಿಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ಮಧ್ಯಂತರ ಜಾಮೀನು ಸಿಕ್ಕಿದ್ದೆ ಅಂತ ಗೊತ್ತಾಗ್ತಿದ್ದಂತೆ ದರ್ಶನ್ ಮನಸ್ಸಲ್ಲಿ ಒಂದು ವಿಚಾರ ಇಟ್ಕೊಂಡಿದ್ರಂತೆ. ಜೈಲಿಂದ ರಿಲೀಸ್ ಆದ ಕೂಡಲೇ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರಂತೆ. ಮಧ್ಯಂತರ ಜಾಮೀನು ಸಿಕ್ಕ ಬಳಿಕ ನೇರವಾಗಿ ಕನಕದುರ್ಗಮ್ಮ ದೇಗುಲಕ್ಕೆ ಹೋಗೋದಾಗಿ ಹಠ ಹಿಡಿದಿದ್ರಂತೆ. ಆದ್ರೆ ಇದಕ್ಕೆ ಬಳ್ಳಾರಿ ಎಸ್ಪಿ ಶೋಭಾ ರಾಣಿ ನಿರಾಕರಿಸಿದ್ದಾರಂತೆ. ಜೈಲಿಂದ ಹೊರಬರೋ ಮುನ್ನ ಅರ್ಧ ಗಂಟೆ ಅಧಿಕಾರಿಗಳ ಜೊತೆ ದರ್ಶನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಎಷ್ಟೇ ಕೇಳ್ಕೊಂಡ್ರು ಅಧಿಕಾರಿಗಳು ನೋ ಎಂದಿದ್ರಂತೆ. ಕನಕದುರ್ಗಮ್ಮ ದೇಗುಲಕ್ಕೆ ಹೋಗ್ತಾರಾ ದರ್ಶನ್? ಎಷ್ಟೇ ಕೇಳಿದ್ರೂ ಅಧಿಕಾರಿಗಳು ಬಿಟ್ಟಿರಲಿಲ್ಲ. ಈಗಾಗಲೇ ಸಂಜೆಯಾಗಿದೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಲಿದೆ ಅಂತ ಎಸ್ಪಿ ಶೋಭಾ ರಾಣಿ ಪರ್ಮಿಷನ್ ಕೊಡ್ಲಿಲ್ವಂತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕನಕದುರ್ಗಮ್ಮ ದೇವಾಲಯಕ್ಕೆ 3-4 ಬಾರಿ ಹೋಗಿ ಬಂದಿದ್ರು. ದರ್ಶನ್ಗೆ ದೇವಿಯ ಕುಂಕುಮ ಪ್ರಸಾದ ತಂದುಕೊಟ್ಟಿದ್ರು. ದೇವಿಯ ಮಹಾತ್ಮೆ ಬಗ್ಗೆ ತಿಳಿದುಕೊಂಡಿದ್ದ ದಾಸ ಶಕ್ತಿ ದೇವತೆಯ ದರ್ಶನ ಮಾಡಬೇಕೆಂದು ಹಠ ತೊಟ್ಟಿದ್ರು. ಆದ್ರೆ ಮಧ್ಯಂತರ ಬೇಲ್ ಸಿಕ್ಕ ಬೆನ್ನಲ್ಲೇ ಬೆಂಗಳೂರಿಗೆ ಬಂದಿದ್ದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ರು. ಇದೀಗ ಆಸ್ಪತ್ರೆಯಿಂದ ದರ್ಶನ್ ರಿಲೀಸ್ ಆಗಿದ್ದು ಬಳ್ಳಾರಿಗೆ ಹೋಗಿ ಕನಕದುರ್ಗಮ್ಮನ ದರ್ಶನ ಪಡಿತಾರಾ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಿನಲ್ಲಿದ್ದಾಗ ಕೊಲೆ ಆರೋಪಿಗೆ ನಿತ್ಯ ನರಕ ದರ್ಶನವಾಗ್ತಾ ಇತ್ತು. ಜೈಲಿಂದ ಆಚೆ ಬಂದ್ರೆ ಸಾಕು ಅಂತ ಹಪಹಪಿಸ್ತಾ ಇದ್ರು. ಈ ವೇಳೆ ಮಧ್ಯಂತರ ಬೇಲ್ ಸಿಕ್ಕ ಕೂಡಲೇ ದೇವಿ ದರ್ಶನ ಮಾಡಬೇಕೆಂಬ ಆಸೆ ಇತ್ತಂತೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೊಲೆ ಆರೋಪಿಗೆ ದೇವಿ ದರ್ಶನ ಮಾಡುವ ಆಸೆ. ಅಧಿಕಾರಿಗಳ ನಿರಾಕರಣೆ, ದಾಸ ಫುಲ್ ಸೈಲೆಂಟ್. ಬಳ್ಳಾರಿ ಜೈಲಿನಲ್ಲಿದ್ದ ವೇಳೆ ನಿತ್ಯ ನರಕಯಾತನೆ ಅನುಭವಿಸಿದ್ದ ದರ್ಶನ್ಗೆ ರಿಲೀಸ್ ಆದ್ರೆ ಸಾಕು ಅಂತ ಕಾಯ್ತಿದ್ರು. ಜೈಲಿನಲ್ಲಿ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದ ದಾಸನಿಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ಮಧ್ಯಂತರ ಜಾಮೀನು ಸಿಕ್ಕಿದ್ದೆ ಅಂತ ಗೊತ್ತಾಗ್ತಿದ್ದಂತೆ ದರ್ಶನ್ ಮನಸ್ಸಲ್ಲಿ ಒಂದು ವಿಚಾರ ಇಟ್ಕೊಂಡಿದ್ರಂತೆ. ಜೈಲಿಂದ ರಿಲೀಸ್ ಆದ ಕೂಡಲೇ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರಂತೆ. ಮಧ್ಯಂತರ ಜಾಮೀನು ಸಿಕ್ಕ ಬಳಿಕ ನೇರವಾಗಿ ಕನಕದುರ್ಗಮ್ಮ ದೇಗುಲಕ್ಕೆ ಹೋಗೋದಾಗಿ ಹಠ ಹಿಡಿದಿದ್ರಂತೆ. ಆದ್ರೆ ಇದಕ್ಕೆ ಬಳ್ಳಾರಿ ಎಸ್ಪಿ ಶೋಭಾ ರಾಣಿ ನಿರಾಕರಿಸಿದ್ದಾರಂತೆ. ಜೈಲಿಂದ ಹೊರಬರೋ ಮುನ್ನ ಅರ್ಧ ಗಂಟೆ ಅಧಿಕಾರಿಗಳ ಜೊತೆ ದರ್ಶನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಎಷ್ಟೇ ಕೇಳ್ಕೊಂಡ್ರು ಅಧಿಕಾರಿಗಳು ನೋ ಎಂದಿದ್ರಂತೆ. ಕನಕದುರ್ಗಮ್ಮ ದೇಗುಲಕ್ಕೆ ಹೋಗ್ತಾರಾ ದರ್ಶನ್? ಎಷ್ಟೇ ಕೇಳಿದ್ರೂ ಅಧಿಕಾರಿಗಳು ಬಿಟ್ಟಿರಲಿಲ್ಲ. ಈಗಾಗಲೇ ಸಂಜೆಯಾಗಿದೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಲಿದೆ ಅಂತ ಎಸ್ಪಿ ಶೋಭಾ ರಾಣಿ ಪರ್ಮಿಷನ್ ಕೊಡ್ಲಿಲ್ವಂತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕನಕದುರ್ಗಮ್ಮ ದೇವಾಲಯಕ್ಕೆ 3-4 ಬಾರಿ ಹೋಗಿ ಬಂದಿದ್ರು. ದರ್ಶನ್ಗೆ ದೇವಿಯ ಕುಂಕುಮ ಪ್ರಸಾದ ತಂದುಕೊಟ್ಟಿದ್ರು. ದೇವಿಯ ಮಹಾತ್ಮೆ ಬಗ್ಗೆ ತಿಳಿದುಕೊಂಡಿದ್ದ ದಾಸ ಶಕ್ತಿ ದೇವತೆಯ ದರ್ಶನ ಮಾಡಬೇಕೆಂದು ಹಠ ತೊಟ್ಟಿದ್ರು.
ಆದ್ರೆ ಮಧ್ಯಂತರ ಬೇಲ್ ಸಿಕ್ಕ ಬೆನ್ನಲ್ಲೇ ಬೆಂಗಳೂರಿಗೆ ಬಂದಿದ್ದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ರು. ಇದೀಗ ಆಸ್ಪತ್ರೆಯಿಂದ ದರ್ಶನ್ ರಿಲೀಸ್ ಆಗಿದ್ದು ಬಳ್ಳಾರಿಗೆ ಹೋಗಿ ಕನಕದುರ್ಗಮ್ಮನ ದರ್ಶನ ಪಡಿತಾರಾ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಜೈಲಿನಲ್ಲಿದ್ದಾಗ ಕೊಲೆ ಆರೋಪಿಗೆ ನಿತ್ಯ ನರಕ ದರ್ಶನವಾಗ್ತಾ ಇತ್ತು. ಜೈಲಿಂದ ಆಚೆ ಬಂದ್ರೆ ಸಾಕು ಅಂತ ಹಪಹಪಿಸ್ತಾ ಇದ್ರು. ಈ ವೇಳೆ ಮಧ್ಯಂತರ ಬೇಲ್ ಸಿಕ್ಕ ಕೂಡಲೇ ದೇವಿ ದರ್ಶನ ಮಾಡಬೇಕೆಂಬ ಆಸೆ ಇತ್ತಂತೆ. ಅವಕ್ಕೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೊಲೆ ಆರೋಪಿಗೆ ದೇವಿ ದರ್ಶನ ಮಾಡುವ ಆಸೆ. ಅಧಿಕಾರಿಗಳ ನಿರಾಕರಣೆ, ದಾಸ ಫುಲ್ ಸೈಲೆಂಟ್. ಬಳ್ಳಾರಿ ಜೈಲಿನಲ್ಲಿದ್ದ ವೇಳೆ ನಿತ್ಯ ನರಕಯಾತನೆ ಅನುಭವಿಸಿದ್ದ ದರ್ಶನ್ಗೆ ರಿಲೀಸ್ ಆದ್ರೆ ಸಾಕು ಅಂತ ಕಾಯ್ತಿದ್ರು. ಜೈಲಿನಲ್ಲಿ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದ ದಾಸನಿಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ಮಧ್ಯಂತರ ಜಾಮೀನು ಸಿಕ್ಕಿದ್ದೆ ಅಂತ ಗೊತ್ತಾಗ್ತಿದ್ದಂತೆ ದರ್ಶನ್ ಮನಸ್ಸಲ್ಲಿ ಒಂದು ವಿಚಾರ ಇಟ್ಕೊಂಡಿದ್ರಂತೆ. ಜೈಲಿಂದ ರಿಲೀಸ್ ಆದ ಕೂಡಲೇ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರಂತೆ. ಮಧ್ಯಂತರ ಜಾಮೀನು ಸಿಕ್ಕ ಬಳಿಕ ನೇರವಾಗಿ ಕನಕದುರ್ಗಮ್ಮ ದೇಗುಲಕ್ಕೆ ಹೋಗೋದಾಗಿ ಹಠ ಹಿಡಿದಿದ್ರಂತೆ. ಆದ್ರೆ ಇದಕ್ಕೆ ಬಳ್ಳಾರಿ ಎಸ್ಪಿ ಶೋಭಾ ರಾಣಿ ನಿರಾಕರಿಸಿದ್ದಾರಂತೆ. ಜೈಲಿಂದ ಹೊರಬರೋ ಮುನ್ನ ಅರ್ಧ ಗಂಟೆ ಅಧಿಕಾರಿಗಳ ಜೊತೆ ದರ್ಶನ್ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಆದ್ರೆ ಎಷ್ಟೇ ಕೇಳ್ಕೊಂಡ್ರು ಅಧಿಕಾರಿಗಳು ನೋ ಎಂದಿದ್ರಂತೆ. ಕನಕದುರ್ಗಮ್ಮ ದೇಗುಲಕ್ಕೆ ಹೋಗ್ತಾರಾ ದರ್ಶನ್? ಎಷ್ಟೇ ಕೇಳಿದ್ರೂ ಅಧಿಕಾರಿಗಳು ಬಿಟ್ಟಿರಲಿಲ್ಲ. ಈಗಾಗಲೇ ಸಂಜೆಯಾಗಿದೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಲಿದೆ ಅಂತ ಎಸ್ಪಿ ಶೋಭಾ ರಾಣಿ ಪರ್ಮಿಷನ್ ಕೊಡ್ಲಿಲ್ವಂತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕನಕದುರ್ಗಮ್ಮ ದೇವಾಲಯಕ್ಕೆ 3-4 ಬಾರಿ ಹೋಗಿ ಬಂದಿದ್ರು. ದರ್ಶನ್ಗೆ ದೇವಿಯ ಕುಂಕುಮ ಪ್ರಸಾದ ತಂದುಕೊಟ್ಟಿದ್ರು. ದೇವಿಯ ಮಹಾತ್ಮೆ ಬಗ್ಗೆ ತಿಳಿದುಕೊಂಡಿದ್ದ ದಾಸ ಶಕ್ತಿ ದೇವತೆಯ ದರ್ಶನ ಮಾಡಬೇಕೆಂದು ಹಠ ತೊಟ್ಟಿದ್ರು. ಆದ್ರೆ ಮಧ್ಯಂತರ ಬೇಲ್ ಸಿಕ್ಕ ಬೆನ್ನಲ್ಲೇ ಬೆಂಗಳೂರಿಗೆ ಬಂದಿದ್ದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ರು. ಇದೀಗ ಆಸ್ಪತ್ರೆಯಿಂದ ದರ್ಶನ್ ರಿಲೀಸ್ ಆಗಿದ್ದು ಬಳ್ಳಾರಿಗೆ ಹೋಗಿ ಕನಕದುರ್ಗಮ್ಮನ ದರ್ಶನ ಪಡಿತಾರಾ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ? ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.